ಸಣ್ಣ ಕಥೆಗಳು, ದೊಡ್ಡ ಅರ್ಥಗಳು. ಹೊಸ ಕನಸುಗಳಿಗೆ ಕ್ಯಾಮ್ರಾ ಮುಂದೆ ಜೀವ ಬಂದ ಕ್ಷಣ. ಯುವ ಮನಸ್ಸುಗಳ ಕಲ್ಪನೆಗಳು ದೃಶ್ಯಗಳಾಗಿ ಬಂದು ಸೇರಿದ್ದು ಜೈನ್ ಪರಿಗಣಿತ ವಿಶ್ವವಿದ್ಯಾಲಯದ ಕಿರುಚಿತ್ರೋತ್ಸವ 2026ರಲ್ಲಿ. ಚಲನಚಿತ್ರ ಅಂದರೆ ಕೇವಲ ಮನರಂಜನೆಯಲ್ಲ, ಅದು ಭಾವನೆಗಳ ಮತ್ತು ಕಥೆಗಳ ಶಕ್ತಿಯುತ ಮಾಧ್ಯಮ. ಇಂತಹ ಸೃಜನಾತ್ಮಕ ಅಭಿವ್ಯಕ್ತಿಗೆ ವೇದಿಕೆಯಾಗಿರುವ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳು ಹೊಸ ಪ್ರತಿಭೆಗಳಿಗೆ ತಮ್ಮ ಕಥೆಗಳನ್ನು ಜಗತ್ತಿಗೆ ಹೇಳಿಕೊಳ್ಳಲು ಅವಕಾಶ ನೀಡುತ್ತವೆ. ಇದೇ ಹಿನ್ನೆಲೆಯಲ್ಲಿ ನಡೆದ ಜೈನ್ ಯೂನಿವರ್ಸಿಟಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2026 2 ದಿನಗಳ ಕಾಲ ಸಿನಿಪ್ರಿಯರಿಗೆ ಮತ್ತು ಯುವ ನಿರ್ದೇಶಕರಿಗೆ ಒಂದು ವಿಶಿಷ್ಟ ಅನುಭವವಾಗಿ ನಿಲುಕಿತು. ಏಪ್ರಿಲ್ 8ರಂದು ಸುಚಿತ್ರಾ ಸಿನಿಮಾ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದೊಂದಿಗೆ ಈ ಫೆಸ್ಟಿವಲ್ ಆರಂಭವಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಟ ನವೀನ್ ಶಂಕರ್ ಸಿನಿಮಾ ದೊಡ್ಡ ಬಜೆಟ್ಗಳ ಬಗ್ಗೆ ಮಾತ್ರವಲ್ಲ, ಅದರ ಹಿಂದೆ ಇರುವ ಆಲೋಚನೆ, ಉತ್ಸಾಹ ಮತ್ತು ಸೃಜನಾತ್ಮಕತೆಯ ಬಗ್ಗೆ ಎಂದು ಹೇಳಿದರು. ಶಾರ್ಟ್ ಫಿಲ್ಮ್ಗಳು ಹೊಸ ನಿರ್ದೇಶಕರಿಗೆ ಕತೆ ಹೇಳುವ ಕಲೆ ಕಲಿಯಲು ಉತ್ತಮ ವೇದಿಕೆ ಎಂದು ಅವರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಇನ್ನು ಗಣ್ಯರು ಕೂಡ ಸೃಜನಾತ್ಮಕ ಚಿಂತನೆ ಮತ್ತು ಕಿರುಚಿತ್ರಗಳ ಮಹತ್ವವನ್ನು ಹೇಳಿದರು. ಸೃಜನಾತ್ಮಕತೆಯ ಮಹತ್ವವನ್ನು ಹೇಳಿದ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ದಿನೇಶ್ ನೀಲ್ಕಂಠ್ ಅವರು, ಉತ್ತಮ ಪ್ರತಿಭೆಗಳು ಸುಲಭವಾಗಿ ಹುಟ್ಟುವುದಿಲ್ಲ, ಅವು ಕಾಲೇಜ್ಗಳು ಮತ್ತು ವಿಶ್ವವಿದ್ಯಾಲಯಗಳಿಂದಲೇ ರೂಪುಗೊಳ್ಳುತ್ತವೆ. ನಾವು ಇಂತಹ ವೇದಿಕೆಗಳನ್ನು ನಿರ್ಮಿಸುತ್ತಿದ್ದೇವೆ ಎಂದು ಹೇಳಿದರು. ಅವರು ಮುಂದುವರೆದು, ಈ ಫೆಸ್ಟಿವಲ್ಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಸ್ಪಂದನೆ ಮತ್ತು ಹೆಚ್ಚಿನ ಎಂಟ್ರಿಗಳು ಬರುತ್ತಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿ, ಮುಂದಿನ ದಿನಗಳಲ್ಲಿ ಇದು ಕೇವಲ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿ ಮಾತ್ರವಲ್ಲದೆ ಒಂದು ದೊಡ್ಡ ಫೀಚರ್ ಫಿಲ್ಮ್ ಫೆಸ್ಟಿವಲ್ ಆಗಿ ಬೆಳೆಯಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾರ್ಗವಿ ಡಿ ಹೆಮ್ಮಿಗೆ ಅವರು, ಈ ವರ್ಷದ ಕಿರುಚಿತ್ರೋತ್ಸವದಲ್ಲಿ ಭಾರತದೆಲ್ಲೆಡೆಯಿಂದ 80ಕ್ಕಿಂತ ಹೆಚ್ಚು ಎಂಟ್ರಿಗಳು ಬಂದಿವೆ. ಅವರು ಮುಂದುವರೆದು, ವಿಜಯ್ ಸೇತುಪತಿ ಪ್ರೊಡಕ್ಷನ್ಸ್ನಿಂದಲೂ ನಮಗೆ ಎಂಟ್ರಿಗಳು ಬಂದಿದ್ದು, ಇದು ನಮ್ಮನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರೇರೇಪಿಸಿದೆ. ಪ್ರತಿ ಸಲ ಪ್ರಿನ್ಸಿಪಲ್ ಕಚೇರಿಯಲ್ಲಿ ಸಭೆ ನಡೆದಾಗ ಪ್ರೋ ವೈಸ್ ಚಾನ್ಸಲರ್ ಅವರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನವನ್ನು ತರಗತಿಯ ಹೊರಗೆ ಪ್ರಾಯೋಗಿಕವಾಗಿ ಕಲಿಸಬೇಕು ಎಂದು ಹೇಳುತ್ತಿದ್ದರು. ಅದನ್ನೇ ನಾವು ಇಲ್ಲಿ ಕಾರ್ಯರೂಪಕ್ಕೆ ತಂದಿದ್ದೇವೆ. ಮಾಧ್ಯಮ ಮತ್ತು ಸಿನಿಮಾ ವಿದ್ಯಾರ್ಥಿಗಳು ಪ್ರಯೋಗವನ್ನು ಕಲಿಯಲು, ಅದನ್ನು ವಿಮರ್ಶಾತ್ಮಕವಾಗಿ ಅರ್ಥ ಮಾಡಿಕೊಳ್ಳಲು ಈ ಕಿರುಚಿತ್ರೋತ್ಸವವನ್ನು ಆರಂಭಿಸಿದ್ದೇವೆ. ಇದು ಇಂತಹ ಮಟ್ಟಕ್ಕೆ ಬೆಳೆಯುತ್ತಿರುವುದು ನಮಗೆ ತುಂಬ ಸಂತೋಷ ನೀಡುತ್ತಿದೆ ಎಂದು ಹೇಳಿದರು. ಉದ್ಘಾಟನೆಯ ನಂತರ ಕಿರುಚಿತ್ರಗಳ ಪ್ರದರ್ಶನ ಆರಂಭವಾಯಿತು. ಒಟ್ಟು 24 ಚಿತ್ರಗಳು ಪ್ರದರ್ಶನಗೊಂಡಿದ್ದು, ಸ್ಟೂಡೆಂಟ್ ಮತ್ತು ಪ್ರೊಫೆಷನಲ್ ವಿಭಾಗಗಳಲ್ಲಿ ತಲಾ 12 ಚಿತ್ರಗಳು ಪ್ರದರ್ಶಿಸಲ್ಪಟ್ಟವು. ತಮಿಳ್, ಹಿಂದಿ, ಇಂಗ್ಲಿಷ್, ಒಡಿಯಾ, ಬೆಂಗಾಲಿ ಮತ್ತು ಮಲಯಾಳಂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿದ್ದ ಈ ಚಿತ್ರಗಳು ವಿಭಿನ್ನ ಕಥನ ಶೈಲಿ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸಿತು. ಪ್ರತಿಯೊಂದು ಚಿತ್ರವು ತನ್ನದೇ ಆದ ಸಂದೇಶವನ್ನು ಹೊಂದಿದ್ದು ಪ್ರೇಕ್ಷಕರನ್ನು ಆಲೋಚನೆಗೆ ದೂಡಿತು. ಈ ಚಿತ್ರಗಳನ್ನು ಮೌಲ್ಯಮಾಪನ ಮಾಡಲು ಕನ್ನಡ ಚಿತ್ರರಂಗದ ಅನುಭವಿಗಳಾದ ಜೂರಿ ಸದಸ್ಯರು ಭಾಗವಹಿಸಿದ್ದರು. BS ಕೆಂಪರಾಜು ಕನ್ನಡ ಚಿತ್ರರಂಗದ ಫಿಲ್ಮ್ ಎಡಿಟರ್, ನವೀನ್ ದ್ವಾರಕನಾಥ್ ಬರಹಗಾರರು, ನಿರ್ಮಾಪಕರು ಮತ್ತು ನಿರ್ದೇಶಕ, ಹಾಗೂ ಶ್ರೀ ಕ್ರೇಜಿ ಮೈಂಡ್ಸ್ ಛಾಯಾಗ್ರಾಹಕ ಮತ್ತು ಫಿಲ್ಮ್ ಎಡಿಟರ್ ಇವರು ಜೂರಿಯಾಗಿ ಕಾರ್ಯನಿರ್ವಹಿಸಿದರು. ಚಿತ್ರಗಳ ಕಥನ, ತಾಂತ್ರಿಕತೆ ಮತ್ತು ಸೃಜನಾತ್ಮಕತೆಯನ್ನು ಆಧರಿಸಿ ಮೌಲ್ಯಮಾಪನ ನಡೆಸಿದರು. 2 ದಿನಗಳ ಈ ಸಿನಿ ಹಬ್ಬದ ಸಮಾರೋಪ ಸಮಾರಂಭ ಏಪ್ರಿಲ್ 9ರಂದು ನಡೆಯಿತು. ಈ ಸಮಾರಂಭದಲ್ಲಿ ಕನ್ನಡ ಚಿತ್ರರಂಗದ ನಟಿ ಅಪೂರ್ವ ಭಾರದ್ವಾಜ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಇಂತಹ ವೇದಿಕೆಗಳು ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯಕವಾಗುತ್ತವೆ ಎಂದು ಹೇಳಿದರು. ವಿದ್ಯಾರ್ಥಿ ಸಂಯೋಜಕರು ತಮ್ಮ ಅನುಭವವನ್ನು ಹಂಚಿಕೊಂಡು ಈ ಫೆಸ್ಟಿವಲ್ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಅಪೂರ್ವ ಭಾರದ್ವಾಜ್ ಅವರು ತಮ್ಮ ಮಾತಿನಲ್ಲಿ ದೃಶ್ಯ ಮಾಧ್ಯಮದ ಶಕ್ತಿ ಮತ್ತು ಚಿತ್ರ ನಿರ್ಮಾಪಕರ ಹೊಣೆಗಾರಿಕೆಯನ್ನು ನೆನಪಿಸಿದರು. ಸರಳ ಕಥೆಗಳಲ್ಲಿಯೇ ದೊಡ್ಡ ಅರ್ಥಗಳನ್ನು ಕಾಣಬಹುದು ಎಂಬುದನ್ನು ಅವರು ಒತ್ತಿ ಹೇಳಿದರು. ಈ ಫೆಸ್ಟಿವಲ್ನ ಪ್ರಮುಖ ಭಾಗವಾಗಿದ್ದ ಪ್ರಶಸ್ತಿ ವಿತರಣೆಯಲ್ಲಿ ಸ್ಟೂಡೆಂಟ್ ಮತ್ತು ಪ್ರೊಫೆಷನಲ್ 2 ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಯಿತು. ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಛಾಯಾಗ್ರಹಣ ಮತ್ತು ಅತ್ಯುತ್ತಮ ಎಡಿಟರ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು.
ಸ್ಟೂಡೆಂಟ್ ವಿಭಾಗದಲ್ಲಿ ಜೀವಿತಂ ಚಿತ್ರ ರನ್ನರ್ ಅಪ್ ಸ್ಥಾನ ಪಡೆದಿದ್ದು, ಎಸ್ ಮಂಜುನಾಥ್ ನಿರ್ದೇಶನದ ಈ ಚಿತ್ರ ಜೀವನದ ನಿಜ ಸ್ವರೂಪವನ್ನು ತೋರಿಸುತ್ತದೆ. ಲವ್ ಡೇ ಚಿತ್ರ ಅನುಜ್ ಸಿದ್ಧಾರ್ಥ್ ನಿರ್ದೇಶನದಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿತು. ಪ್ರೊಫೆಷನಲ್ ವಿಭಾಗದಲ್ಲಿ ಬೂಮರಾಂಗ್ ಚಿತ್ರ ವಾದಿರಾಜ್ ಬೋಜಾ ನಿರ್ದೇಶನದಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದಿದ್ದು, ಸಾಲ್ಟ್ ಚಿತ್ರ ಮಿಥುನ್ ರಾಮಸ್ವಾಮಿ ನಿರ್ದೇಶನದಲ್ಲಿ ವಿನ್ನರ್ ಆಗಿ ಆಯ್ಕೆಯಾಯಿತು. ಜೂರಿ ಸದಸ್ಯರು ಚಿತ್ರಗಳ ವೈವಿಧ್ಯತೆ ಮತ್ತು ಗುಣಮಟ್ಟವನ್ನು ಮೆಚ್ಚಿಕೊಂಡು ಉತ್ತಮ ಕತೆ ಹೇಳುವಿಕೆ ಮತ್ತು ನಿಜವಾದ ಭಾವನೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಒಟ್ಟಿನಲ್ಲಿ ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಹೊಸ ಪ್ರತಿಭೆಗಳಿಗೆ ಒಂದು ವೇದಿಕೆ. ಯುವ ನಿರ್ದೇಶಕರು ತಮ್ಮ ಕಥೆಗಳನ್ನು ಹೇಳಿಕೊಳ್ಳಲು ಮತ್ತು ಸೃಜನಾತ್ಮಕವಾಗಿ ಬೆಳೆಯಲು ಇದು ಮಹತ್ವದ ಅವಕಾಶವಾಗಿದೆ. 2 ದಿನಗಳ ಈ ಫೆಸ್ಟಿವಲ್ ಕಥನದ ಶಕ್ತಿ ಮತ್ತು ಸೃಜನಾತ್ಮಕತೆಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದೆ.